15 ಏನು ಕಪ್ಪು ಹಣ, ವಿದೇಶಿ ಕಪ್ಪು ಹಣವನ್ನ ವಾಪಸ್ ತಂದು ಕೊಟ್ಬಿಡ್ತೀನಿ, ಏನು 1 ವರ್ಷಕ್ಕೆ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ಬಿಡ್ತೀನಿ, ಬುಲೆಟ್ ಟ್ರೈನ್ ಮಾಡ್ಬಿಡ್ತೀನಿ, ಸ್ಮಾರ್ಟ್ ಸಿಟಿ ಮಾಡ್ಬಿಡ್ತೀನಿ, ಗಂಗಾ ನದಿ ಸ್ವಚ್ಛ ಮಾಡ್ಬಿಡ್ತೀನಿ ಎಲ್ಲ ಮಾತಾಡಿದ್ರು ಯಾರು? ಇದೇ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು. ಆದ್ರೆ ನಾನ್ ನಿಮ್ಮನ್ನ ಕೇಳೋದು, ಇಷ್ಟೆಲ್ಲ ಹೇಳಿದಂತ 1 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದಂತ ಪ್ರಧಾನಮಂತ್ರಿಗಳಿಗೆ, ಅಂದ್ರೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಇವತ್ತು ನರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸಿ ಗ್ರಾಮೀಣ ಭಾಗದ ಉದ್ಯೋಗಗಳಿಗೆ ಎಲ್ಲೋ ಒಂದು ಕಡೆ ಅವರ ಬದುಕಿಗೆ ಕತ್ರಿ ಹಾಕುವಂತ ನೈತಿಕತೆ ಏನಿದೆ? ನಾನ್ ನಿಮ್ಮನ್ನ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನೀವು ಬಿಜೆಪಿ ಅವರಿಗೆ ಈ ಪ್ರಶ್ನೆಯನ್ನ ಕೇಳಬೇಕು. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತವೆ ಸದನದಲ್ಲಿ ಹೋಗ್ಬಿಟ್ಟು ಹೆಣ್ಣು ಮಕ್ಕಳು, ಮಹಿಳಾ ಮಕ್ಕಳು, ಏನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನ ಕೆಟ್ಟ ವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಆಚೆ ಬರ್ತಾರೆ, ಬಾಗಿನ ಕೊಡಕ್ ಬರ್ತಾರೆ. ಏನಿದು? ಒಂದ್ ಕಡೆ ನೋಡಿದ್ರೆ ಸದನದಲ್ಲಿ ಅವಮಾನ ಮಾಡ್ತಾರೆ, ಇನ್ನೊಂದು ಕಡೆ ಹೋಗ್ಬಿಟ್ಟು ಬಾಗಿನ ಕೊಟ್ಟು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಏನು ಸಂಚು ಮಾಡ್ತಾರೆ. ಇದೆಲ್ಲವೂ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕಿಂಗ್ ಪರ್ಪಸ್ ಮಾಡುವಂತದಲ್ಲ. ಇವರ ನಿಜವಾದ ಮುಖವಾಡ ಯಾವ್ದಾಗಾದ್ರೆ? ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.